ಅಷ್ಟರ ಮಟ್ಟಿಗೆ ಡಿ ಕೆ ಶಿ ಅವರಿಗೆ ಆ ಕುರ್ಚಿ ಸಮೀಪ ಬರ್ತದೆ ವಿನಃ ಕೇವಲ ಹಠಮಾರಿತನ ಮಾಡೋದ್ರಿಂದ ಕುರ್ಚಿ ಸಮೀಪ ಬರೋದಿಲ್ಲ ಅನ್ನೋದು ಈಗಾಗಲೇ ಮನವರಿಕೆ ಆಗ್ತಾಯಿದೆ. ಅವ್ರಿಗೂ ಕಲಿತಾ ಇದ್ದಾರೆ ಅವರ, ಯಾಕಂದರೆ ಅನುಭವ ಕೆಲವೊಂದು ಕಲಿಸ್ತದೆ. ಎಲ್ಲನೂ ನಾವು ಶಾಲೆಯಿಂದ ಕಲಿಯೋಕ್ಕೆ ಸಾಧ್ಯ ಇಲ್ಲ, ಎಲ್ಲನೂ ನಾವು ನಮ್ಮ ಹಿರಿಯರಿಂದಲೂ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಕಲಿದು ಅನುಭವದಿಂದ, ಈಗ ಅನುಭವದಿಂದ ಅವ್ರಿಗೆ ಅನಿಸ್ಲಿಕ್ಕತ್ತದ ಡಿ ಕೆ ಶಿವಕುಮಾರ್ ಅವ್ರಿಗೆ, ಹೌದು ನಾನು ಇನ್ನೂ ಬೆಳಿಬೇಕಾಗಿತ್ತೇನೋ ಅನ್ನುವಂಥ ಮಾತು ಮೋಸ್ಟ್ಲಿ ಅವರು ಅದನ್ನು ಒಪ್ಪಬಹುದು ಅಂತ. ಈಗ ಒಟ್ಟಾರೆ ಹೇಳೋದೇನಪ್ಪ ಅಂತಂದ್ರೆ ಈಗಿನ ಮಟ್ಟಿಗೆ ಡಿ ಕೆ ಶಿ ಅವ್ರನ್ನ ಈ ಪಂಚ ರಾಜ್ಯಗಳ ಚುನಾವಣೆ ಉಸ್ತುವಾರಿಗೆ ಹಚ್ಚೋದ್ರ ಮೂಲಕ ಸಿದ್ದರಾಮಯ್ಯರಿಂದ ಅವ್ರು ದೂರ ಮಾಡೋದಷ್ಟೇ ಅಲ್ಲ, ಮುಖ್ಯಮಂತ್ರಿ ಕುರ್ಚಿಯನ್ನು ಸಹಿತ ಅವ್ರು ದೂರ ಮಾಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ವೆಲ್ ಪ್ಲ್ಯಾನಡ್ ಕೆಲಸ. ಇದನ್ನು ವಿರೋಧ ಮಾಡಲಿಕ್ಕೆ ಬರೋಂಗಿಲ್ಲ, ಬಿಡೋಕ್ಕೂ ಬರೋಂಗಿಲ್ಲ. ಬಿಸಿ ತುಪ್ಪ ಉಳಿತೀರಿ ಹೋಗ್ತೈತಿ, ನುಗ್ತೀರಿ ಸುಡ್ತೈತಿ ಅನ್ನೋ ಪರಿಸ್ಥಿತಿ ಡಿ ಕೆ ಶಿ ಅವ್ರದ್ದಾಗ್ಯದ. ಅದೇನೋ ಆಗಲಿ, ಹೈಕಮಾಂಡ್ ಮಾತ್ರ ಈ ಸದ್ಯದಲ್ಲೇ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ಸೇಮ್ ಮಾಡೋ ವಿಚಾರ ಇಲ್ಲ ಅಂಥೇಳಿ ಇವೆಲ್ಲ ಡೆವಲಪ್ಮೆಂಟ್ಗಳನ್ನು ನೋಡಿದಾಗ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ? ಮಾಡ್ಬೋದಾ ಡಿ ಕೆ ಶಿ ಅವ್ರನ್ನ? ನೋಡೋಣ ಏನಾಗ್ತದೆ. ಈಗಿನ ಮಟ್ಟಿಗೆ ಮಾತ್ರ ಇದು ಗಗನ ಕುಸುಮ ಅಥವಾ ಗಗನ ಮಲ್ಲಿಗೆ ಅಂತ ಮಾತ್ರ ಹೇಳಬೇಕಾಗಿದೆ. ಇರಲಿ, ಗಗನ ಮಲ್ಲಿಗೆನೂ ಸಹಿತ ನೆಲದ ಮೇಲೆ ಅದು ಅನ್ನೋದು ನಾವು ನೆನಪಿರಲಿ. ಏನೇನೂ ಆಗ್ಬೋದಿಲ್ಲ ಅಂತಲ್ಲ, ಬಟ್ ಈಗಿನ ಮಟ್ಟಿಗೆ ಆ ಪವಾಡ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ ಅಂತ ಹೇಳ್ದ. ಅಂದರೆ ಸೇಮ್ ಆಗೋ ಪವಾಡ ಗ್ಯಾರಂಟಿ ಇಲ್ಲ ಅಂತ ಹೇಳ್ದ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S16 ನ್ಯೂಸ್ ಅರ್ಥ ಚಿತ್ರ ಸತ್ಯದ ಕೈಗನ್ನಡಿ ವಂದನೆಗಳು.